ಎಲ್ರಿಗೂ ನಮಸ್ಕಾರ. ಇದೊಂದು ಸಣ್ಣ ವಿಡಿಯೋ. ಏನಂದರೆ ಬಿಗ್ ಬಾಸಲ್ಲಿ ಪ್ರೇಮ್ ಸರ್ ಬಂದು ಒಂದು ಹಾಡನ್ನ ಪ್ಲೇ ಮಾಡಿಸಿದ್ರು. ಅಲ್ಲಿ KD ಸಿನಿಮಾದು ಅಣ್ಣ ತಮ್ಮ ಅಂತ. ಆ ಒಂದು ಹಾಡು ಅವರೇ ಹಾಡಿದ್ರಂತೆ. ಅವರಲ್ಲಿ ಹೇಳಿದ್ರು, ನಾನು ಸಂಗೀತ ಎಲ್ಲ ಕಲ್ತಿಲ್ಲ, ಹಾಗೆ ಹಾಡಿದ್ದು ಅಂತ. ಮತ್ತು ನಾನು ಯೂಟ್ಯೂಬಲ್ಲಿ ಮತ್ತು ಗೂಗಲಲ್ಲೆಲ್ಲ ನೋಡಿದೆ, ಅವರೇ ಹಾಡಿದ್ದು ಅಂತ ಕನ್ಫರ್ಮ್ ಆಯಿತು. ನನಗೆ ಭಾಳನೇ ಖುಷಿ ಆಯಿತು. ನಾನು ಸಂಗೀತಕ್ಕೆ ಸೇರಿದಾಗ ನನಗೆ ಆ್ಯಕ್ಚುಲಿ ಈಗ ಸ್ವಲ್ಪ ರೀಸೆಂಟಾಗಿ ಸೇರಿತ್ತು, ತುಂಬ ಲೇಟಾಗಿ ಸೇರಿಬಿಟ್ಟಿದ್ದೀನಿ ನಾನು ಅಂತ ನನಗೆ ಎಷ್ಟೊಂದು ಸರಿ ಅನ್ನಿಸ್ತಾಯಿತ್ತು. ಯಾಕೆ ಅಂದರೆ ಅಲ್ಲಿ ಎಷ್ಟು ಸಣ್ಣ ಸಣ್ಣ ಮಕ್ಕಳು ಅಂದರೆ ಅವ್ರಿಗಿನ್ನೂ ಒಂದು 5 ವರ್ಷವೂ ಇರಲ್ಲ, ಅಷ್ಟು ಚಿಕ್ಕ ವಯಸ್ಸು. ಅದಕ್ಕಿಂತ ಕಡಿಮೆ, ಅವ್ರಿಗೆ 5 ವರ್ಷಕ್ಕಿಂತ ಕಡಿಮೆ. ಅಷ್ಟು ಸಣ್ಣ ಮಕ್ಕಳನ್ನ ಕರ್ಕೊಂಬಂದ್ಬಿಟ್ಟು ಸಂಗೀತಕ್ಕೆ ಸೇರಿಸಿರ್ತಾರೆ. ಆವಾಗ ನನ್ನಷ್ಟು ವಯಸ್ಸು ಬರೋ ಅಷ್ಟರಲ್ಲಿ ಇವ್ರು ಎಂತೆಂಥ ಗ್ರೇಟ್ ಸಿಂಗರ್ಸ್ ಆಗ್ಬೋದು ಅಂತ ಅನಿಸಿದಾಗ ನನಗೆ ತುಂಬ ಬೇಜಾರಾಗುತ್ತೆ. ನಾನು ಮೊದಲೇ ಸೇರ್ಕೊಂಡಿದ್ದಿದ್ರೆ ಅಂತ ಎಲ್ಲ ಅನಿಸುತ್ತೆ. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಅಮ್ಮ ಸೇರ್ಸೋಕ್ಕೆ ಹೋಗಿದ್ರು, ನಾನು ಇಷ್ಟಪಟ್ಟು ಹೋಗಲಿಲ್ಲ. ಸಂಗೀತ ಇಷ್ಟ ಆಗ್ತಾಯಿರಲಿಲ್ಲ ನನಗೆ. ಇವಾಗ ನನಗೆ ಸಂಗೀತ ಅಂದರೆ ಇಷ್ಟ. ಆಮೇಲೆ ನನಗೆ ಏನೇನು ಯೋಚನೆ ಬರುತ್ತೆ ಅಂದರೆ, ನಾನು ಎಷ್ಟು ವರ್ಷ ಕಲಿಬೋದು ಅಥವಾ ಎಷ್ಟು ತಿಂಗಳು ಕಲಿಬೋದು, ಮದುವೆ ಮಾಡಿದ್ಮೇಲೆ ಕಲಿಯೋಕ್ಕೆ ಬಿಡ್ತಾರೋ ಇಲ್ವೋ, ಹೋಗೋಕ್ಕಾಗುತ್ತೋ ಆಗಲ್ವೋ. ಆಮೇಲೆ ನಾನು ಅಂದ್ಕೊಂಡಿರೋ ಥರ ಸಿಂಗರೆಲ್ಲ ಆಗೋಕ್ಕೆ ಸಾಧ್ಯನಾ? ಮತ್ತು ಏನಂದರೆ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇವೆಲ್ಲ ಬಂದಾಗ ನಂಗೆ ಅಷ್ಟು ಸಮಯ ಆಗುತ್ತೋ ಆಗಲ್ವೋ ಅಂತೆಲ್ಲ ತುಂಬ ಅನಿಸುತ್ತೆ. ಮತ್ತು ನನಗೆ ಇನ್ನೊಂದು ಕಡೆ ಏನು ಅನಿಸುತ್ತೆ ಅಂದರೆ, ಎಷ್ಟೊಂದು ಜನ ತುಂಬ ಕಡಿಮೆ ಸಮಯದಲ್ಲಿ ಎಷ್ಟೋ ಜನರಿಗೆ ತಲುಪೋ ಮಟ್ಟಿಗೆ ಸಿಂಗರ್ಸ್ ಆಗ್ಬಿಟ್ಟಿರ್ತಾರೆ. ಅದರಲ್ಲಿ ಯಾರೋ ಒಂದು ಮಹಿಳೆ, ಅವರ ಹೆಸರನ್ನು ಮರ್ತೋಗ್ತಾ ಇದೆ ನೋಡಿ. ಟ್ರೈನಲ್ಲಿ, ರೈಲ್ವೆ ಸ್ಟೇಷನಲ್ಲಿ ಹಾಡಿ ಸುಮಾರು ಖ್ಯಾತಿನ ಪಡೆದಂಥ ಒಂದು ಮಹಿಳೆ. ಈಗ ಪ್ರೇಮ್ ಸರ್ಗೂ ಅಷ್ಟೇ ಸಂಗೀತ ಬರಲ್ಲ, ಆದರೆ ಹಾಡ್ತಾರೆ, ತುಂಬ ಅದ್ಭುತವಾಗಿ ಹಾಡಿದ್ದಾರೆ. ಹಾಗೆ ಕಲೆಗೆ ವಯಸ್ಸಿನ ಮಿತಿ ಇಲ್ಲ. ಶಾಸ್ತ್ರವಾಗಿ ಕಲಿತು ಹಾಡಬೇಕಂತನೂ ಇಲ್ಲ. ಕೆಲವೊಂದು ಏನು ಗೊತ್ತಾ, ಚಿಕ್ಕ ವಯಸ್ಸಿಂದನೂ ತುಂಬ ಶ್ರದ್ಧೆಯಿಂದ ಕಲ್ತಿರ್ತಾರೆ. ಆದರೆ ಅವರು ಏನು ಯಾವ ಹಂತಕ್ಕೆ ಹೋಗಿ ಹೆಸರು ಮಾಡ್ತಾರೆ, ಅದಕ್ಕಿಂತ ಜಾಸ್ತಿ ಕಡಿಮೆ ಸಮಯದಲ್ಲಿ ಮತ್ತು ಸರಿಯಾಗಿ ಕಲಿದೇ ಇರೋರು, ಅಂದರೆ ಶಾಸ್ತ್ರೀಯ ಸಂಗೀತವನ್ನು ಕ್ರಮಬದ್ಧವಾಗಿ ಕಲಿದೇ ಇರೋರು ತುಂಬ ಜನ ಹೆಸರು ಮಾಡಿದ್ದಾರೆ. ಅಂದರೆ ನಾನಿಲ್ಲಿ ಯಾವುದನ್ನು ಅವಮಾನ ಮಾಡ್ತಾಯಿಲ್ಲ. ಎರಡು ಥರನೂ ದಾರಿ ಇದೆ. ಹೆಂಗೆ ಹೋಗ್ತೀವಿ ಅಂದ್ರೂ ದಾರಿ ಇದೆ ಅಂತ ಹೇಳ್ತಾಯಿದ್ದೀನಿ ಅನ್ನೋದು ನನ್ನ ಅಭಿಪ್ರಾಯ. ಸದ್ಯದ ಒಂದು ಪರಿಸ್ಥಿತಿಲಿ ಖಂಡಿತ ನಮಗೆ ಈಗ ಲೇಟಾಯಿತು, ನಾವೇನೋ ಕಲಿಬೇಕು, ಇಷ್ಟೊಂದು ಲೇಟಾಗಿ ಆಗಲ್ವೋ ಅಂದ್ಕೋಬಾರ್ದು. ಯಾವ ಏಜಲ್ಲಾದರೂ ಸರಿ ಕಲೀರಿ. ಹಿಂಗೆ ಆಸಕ್ತಿ ಇದ್ದರೆ ನಿಮ್ಮ ಪ್ರಯತ್ನದಿಂದ ನೀವು ಯಾರಿಗೆ ಗೊತ್ತು ಏನು ಬೇಕಾದ್ರೂ ಆಗ್ಬೋದು. ನನಗೂ ಸೇರಿಸಿ ಹೇಳ್ಕೊತಾ ಇದ್ದೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ. ಮುಂದಿನ ವೀಡಿಯೋದಲ್ಲಿ ನೋಡೋಣ. ಸುಮಾರು ಟೇಕ್ಸ್ ತೊಗೊಂಡೆ, ಸಾಕಾಗೋಯ್ತು. ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ.